ರಿಪಬ್ಲಿಕ್ ಕನ್ನಡ, ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ತರ್ತಿರೋ ಗ್ರೌಂಡ್ ರಿಪೋರ್ಟನ್ನು ತೋರಿಸ್ತೇವೆ. ಮೊದಲನೇದಾಗಿ ಮಡಿಕೇರಿಯ ಸಂಪಾಜಿಯ ಕೊಯ್ನಾಡು ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಯ ಗತಿ ಹೇಳುತ್ತಿರೋದಾಗಿದೆ. ಕಳೆದ ವರ್ಷ ಮಳೆ ಬಂದಾಗ ಇದೇ ಶಾಲೆ ಮೇಲೆ ಕುಸಿತ ಆಗಿತ್ತು, ಭೂಕುಸಿತ ಆಗಿತ್ತು, ಕಟ್ಟಡಗಳು ಬಿದ್ದಿತ್ತು. ಅದಾದ ನಂತರ ಸುಮಾರು 1 ವರ್ಷ ಕಳೆದಿದ್ರೂ ಕೂಡ ಅದೇ ಶಾಲೆಯ ಉಳಿದಿರುವಂಥ ಕೊಠಡಿಗಳಲ್ಲೇ 80 ವಿದ್ಯಾರ್ಥಿಗಳು ಆಟ ಪಾಠದ ಜೊತೆ ತಮ್ಮ ದಿನನಿತ್ಯವನ್ನು ಮುಂದೂಡ್ತಾ ಇದ್ದಾರೆ. ಅದರ ವರದಿ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಸಂಪಾಜೆ ಬಳಿಯ ಕೊಯ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ, ಇಲ್ಲಿ ಕಳೆದ ವರ್ಷ ಭಾರಿ ಪ್ರಮಾಣದ ಭೂಕುಸಿತವಾಗಿತ್ತು. ಶಾಲೆ ಸಂಪೂರ್ಣ ಕಟ್ಟಡ ಜಖಮಾಗಿತ್ತು. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಇದು ಕೊಯ್ನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೋಡಿ, ಅಲ್ಲಿ ಕಾಣ್ತಾ ಇದೆ. ಕಳೆದ ವರ್ಷ ಸಂಪೂರ್ಣವಾಗಿ ಅಲ್ಲಿ ಮೇಲ್ಭಾಗದಿಂದ ಭೂಕುಸಿತವಾಗಿ ಶಾಲೆ ಸಂಪೂರ್ಣವಾಗಿ ಜಖಮಾಗಿತ್ತು. ಮಕ್ಕಳಿಗೆ ಆ ದಿವಸ ಮಳೆಗೆ ರಜೆ ಇತ್ತು, ಅದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ನಂತರ ಉಳಿದಂಥ ಕಟ್ಟಡ ಏನಿದೆ, ಉಳಿದಂಥ ಕಟ್ಟಡದ ಒಂದು 4 ಕೋಣೆ ಕೊಠಡಿ ಇದೆ. ಅಲ್ಲಿ ಈಗ ತರಗತಿ ಮಾಡ್ತಿರುವಂಥದ್ದು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಂದರೆ LKG ಇಂದ 7ನೇ ತರಗತಿವರೆಗೆ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಉಳಿದಂಥ ಒಂದು 4 ಕೊಠಡಿ ಏನಿದೆ, 4 ಕೊಠಡಿಯಲ್ಲಿ ಅವರ ಮಕ್ಕಳನ್ನು ಕಂಬೈಂಡ್ ಆಗಿ 2-2, 3-3 ತರಗತಿಯನ್ನು ಕೂರಿಸಿ ಅಲ್ಲಿ ಅವರಿಗೆ ತರಗತಿಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ಬದಲಿ ಜಾಗ ಮಾಡಬೇಕಂತ ಹೇಳಿ ಸಾಕಷ್ಟು ವ್ಯವಸ್ಥೆ ಆಗ್ತಾ ಇದೆ, ಆದರೆ ಇದುವರೆಗೆ ಆಗಿಲ್ಲ. ಜಾಗದ ವಿವಾದ ಇದೆ, ಅದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಹೇಳುವಂಥದ್ದು. ಅದರಿಂದ ಇದುವರೆಗೆ ಕೂಡ ಹಣನೂ ಬಿಡುಗಡೆ ಆಗಿದೆ, ಜಾಗನೂ ಸಿಕ್ಕಿಲ್ಲ. ಅದರಿಂದ ಇದೇ ಜಾಗದಲ್ಲಿ ಪಾಠ ಮಾಡ್ತಿರುವಂಥದ್ದು. ಅಂದರೆ ಹೆಚ್ಚು ಮಳೆಯಾದಾಗ ಈಗ ಆಲ್ಮೋಸ್ಟ್ ಆಗಿ ಕೊಡಗು ಜಿಲ್ಲೆಯಾದಂಥ ಮಕ್ಕಳಿಗೆ ರಜೆ ಇರುತ್ತೆ. ಮತ್ತು ಈ ಭಾಗದಲ್ಲಿ ಏನು ಹೆಚ್ಚು ಮಳೆ ಆಗುತ್ತೆ, ಹೆಚ್ಚು ಮಳೆಯಾದಾಗ ಅವರನ್ನು ಬದಲಿ ವ್ಯವಸ್ಥೆ ಅಂದರೆ ಪಕ್ಕದ ಸಂಪಾಜಲ್ಲಿ ಗಣಪತಿ ದೇವಾಲಯದ ಸಭಾಂಗಣದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚು ಮಳೆಯಾದಾಗ ಮಕ್ಕಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ, ಇಲ್ಲಾಂದರೆ ಇಲ್ಲೇ ಪಾಠ ಮಾಡುವಂಥದ್ದು. ಈಗ ನಮಗೆ ಇಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ ಈಗಲೂ ಕೂಡ ಇಲ್ಲಿ ಶಿಕ್ಷಕಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು, ಮುಖ್ಯ ಶಿಕ್ಷಕಿಯಿಂದ. ಅಂದರೆ ಕಷ್ಟ ಆಗ್ತಿದೆ, ಒಂದೇ ತರಗತಿಯಲ್ಲಿ, ಒಂದೇ ಕೊಠಡಿಯಲ್ಲಿ 4-5 ತರಗತಿ ನಡೆಸಲಿಕ್ಕೆ ಅಂತ ಹೇಳುವಂಥದ್ದು. ಅದರಿಂದ ಬದಲಿ ವ್ಯವಸ್ಥೆ ಆದರೆ ಅವರಿಗೆ ಉತ್ತಮ. ಸದ್ಯಕ್ಕೆ ಈಗ ಇಲ್ಲೇ ಇದ್ದಾರೆ. ಆದರೆ ಗ್ರಾಮಸ್ಥರು ಹೇಳುವಂಥದ್ದು ನಮಗೆ ಇಲ್ಲೇ ಶಾಲೆ ಇಲ್ಲೇ ಇರಬೇಕು ಅಂತ ಹೇಳುವಂಥದ್ದು. ಅಂದರೆ ಈ ಭಾಗ ಏನಿದೆ, ಒಂದು ಭಾಗದಲ್ಲಿ ಭೂಕುಸಿತ ಆಗಿದೆ, ಅದು ಇನ್ನೂ ಭೂಕುಸಿತ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಮತ್ತು ಈ ಭಾಗದಲ್ಲಿ ಪಕ್ಕದಲ್ಲಿ ಏನು ಈಗ ತರಗತಿ ಆಗ್ತಾ ಇದೆ, ಅಲ್ಲಿಯೇ ಸಂಪೂರ್ಣವಾಗಿ ಬೇರೆ ಮೇಲ್ಭಾಗದಲ್ಲಿ ಒಂದು 2-3 ಕೊಠಡಿ ಮಾಡುವ ಮೂಲಕ ಅಲ್ಲಿ ತರಗತಿ ನಡೆಸಬಹುದು ಅಂತ ಹೇಳುವಂಥದ್ದು. ಒಟ್ಟಾರೆ ಹೇಳುವಂಥದ್ದು ಈಗ ಇಲ್ಲಿ ಮಕ್ಕಳು ತುಂಬ ಇದ್ದಾರೆ, ಅದರಿಂದ ಒಂದು ಸುಸಜ್ಜಿತ ಶಾಲೆಯ ವ್ಯವಸ್ಥೆ ಇವರಿಗೆ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಿಪಬ್ಲಿಕ್ ಕನ್ನಡ, ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ತರ್ತಿರೋ ಗ್ರೌಂಡ್ ರಿಪೋರ್ಟನ್ನು ತೋರಿಸ್ತೇವೆ. ಮೊದಲನೇದಾಗಿ ಮಡಿಕೇರಿಯ ಸಂಪಾಜಿಯ ಕೊಯ್ನಾಡು ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಯ ಗತಿ ಹೇಳುತ್ತಿರೋದಾಗಿದೆ. ಕಳೆದ ವರ್ಷ ಮಳೆ ಬಂದಾಗ ಇದೇ ಶಾಲೆ ಮೇಲೆ ಕುಸಿತ ಆಗಿತ್ತು, ಭೂಕುಸಿತ ಆಗಿತ್ತು, ಕಟ್ಟಡಗಳು ಬಿದ್ದಿತ್ತು. ಅದಾದ ನಂತರ ಸುಮಾರು 1 ವರ್ಷ ಕಳೆದಿದ್ರೂ ಕೂಡ ಅದೇ ಶಾಲೆಯ ಉಳಿದಿರುವಂಥ ಕೊಠಡಿಗಳಲ್ಲೇ 80 ವಿದ್ಯಾರ್ಥಿಗಳು ಆಟ ಪಾಠದ ಜೊತೆ ತಮ್ಮ ದಿನನಿತ್ಯವನ್ನು ಮುಂದೂಡ್ತಾ ಇದ್ದಾರೆ. ಅದರ ವರದಿ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಸಂಪಾಜೆ ಬಳಿಯ ಕೊಯ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ, ಇಲ್ಲಿ ಕಳೆದ ವರ್ಷ ಭಾರಿ ಪ್ರಮಾಣದ ಭೂಕುಸಿತವಾಗಿತ್ತು. ಶಾಲೆ ಸಂಪೂರ್ಣ ಕಟ್ಟಡ ಜಖಮಾಗಿತ್ತು. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಇದು ಕೊಯ್ನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೋಡಿ, ಅಲ್ಲಿ ಕಾಣ್ತಾ ಇದೆ. ಕಳೆದ ವರ್ಷ ಸಂಪೂರ್ಣವಾಗಿ ಅಲ್ಲಿ ಮೇಲ್ಭಾಗದಿಂದ ಭೂಕುಸಿತವಾಗಿ ಶಾಲೆ ಸಂಪೂರ್ಣವಾಗಿ ಜಖಮಾಗಿತ್ತು. ಮಕ್ಕಳಿಗೆ ಆ ದಿವಸ ಮಳೆಗೆ ರಜೆ ಇತ್ತು, ಅದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ನಂತರ ಉಳಿದಂಥ ಕಟ್ಟಡ ಏನಿದೆ, ಉಳಿದಂಥ ಕಟ್ಟಡದ ಒಂದು 4 ಕೋಣೆ ಕೊಠಡಿ ಇದೆ. ಅಲ್ಲಿ ಈಗ ತರಗತಿ ಮಾಡ್ತಿರುವಂಥದ್ದು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಂದರೆ LKG ಇಂದ 7ನೇ ತರಗತಿವರೆಗೆ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಉಳಿದಂಥ ಒಂದು 4 ಕೊಠಡಿ ಏನಿದೆ, 4 ಕೊಠಡಿಯಲ್ಲಿ ಅವರ ಮಕ್ಕಳನ್ನು ಕಂಬೈಂಡ್ ಆಗಿ 2-2, 3-3 ತರಗತಿಯನ್ನು ಕೂರಿಸಿ ಅಲ್ಲಿ ಅವರಿಗೆ ತರಗತಿಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ಬದಲಿ ಜಾಗ ಮಾಡಬೇಕಂತ ಹೇಳಿ ಸಾಕಷ್ಟು ವ್ಯವಸ್ಥೆ ಆಗ್ತಾ ಇದೆ, ಆದರೆ ಇದುವರೆಗೆ ಆಗಿಲ್ಲ. ಜಾಗದ ವಿವಾದ ಇದೆ, ಅದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಹೇಳುವಂಥದ್ದು. ಅದರಿಂದ ಇದುವರೆಗೆ ಕೂಡ ಹಣನೂ ಬಿಡುಗಡೆ ಆಗಿದೆ, ಜಾಗನೂ ಸಿಕ್ಕಿಲ್ಲ. ಅದರಿಂದ ಇದೇ ಜಾಗದಲ್ಲಿ ಪಾಠ ಮಾಡ್ತಿರುವಂಥದ್ದು. ಅಂದರೆ ಹೆಚ್ಚು ಮಳೆಯಾದಾಗ ಈಗ ಆಲ್ಮೋಸ್ಟ್ ಆಗಿ ಕೊಡಗು ಜಿಲ್ಲೆಯಾದಂಥ ಮಕ್ಕಳಿಗೆ ರಜೆ ಇರುತ್ತೆ. ಮತ್ತು ಈ ಭಾಗದಲ್ಲಿ ಏನು ಹೆಚ್ಚು ಮಳೆ ಆಗುತ್ತೆ, ಹೆಚ್ಚು ಮಳೆಯಾದಾಗ ಅವರನ್ನು ಬದಲಿ ವ್ಯವಸ್ಥೆ ಅಂದರೆ ಪಕ್ಕದ ಸಂಪಾಜಲ್ಲಿ ಗಣಪತಿ ದೇವಾಲಯದ ಸಭಾಂಗಣದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚು ಮಳೆಯಾದಾಗ ಮಕ್ಕಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ, ಇಲ್ಲಾಂದರೆ ಇಲ್ಲೇ ಪಾಠ ಮಾಡುವಂಥದ್ದು. ಈಗ ನಮಗೆ ಇಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ ಈಗಲೂ ಕೂಡ ಇಲ್ಲಿ ಶಿಕ್ಷಕಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು, ಮುಖ್ಯ ಶಿಕ್ಷಕಿಯಿಂದ. ಅಂದರೆ ಕಷ್ಟ ಆಗ್ತಿದೆ, ಒಂದೇ ತರಗತಿಯಲ್ಲಿ, ಒಂದೇ ಕೊಠಡಿಯಲ್ಲಿ 4-5 ತರಗತಿ ನಡೆಸಲಿಕ್ಕೆ ಅಂತ ಹೇಳುವಂಥದ್ದು. ಅದರಿಂದ ಬದಲಿ ವ್ಯವಸ್ಥೆ ಆದರೆ ಅವರಿಗೆ ಉತ್ತಮ. ಸದ್ಯಕ್ಕೆ ಈಗ
ಇಲ್ಲೇ ಇದ್ದಾರೆ. ಆದರೆ ಗ್ರಾಮಸ್ಥರು ಹೇಳುವಂಥದ್ದು ನಮಗೆ ಇಲ್ಲೇ ಶಾಲೆ ಇಲ್ಲೇ ಇರಬೇಕು ಅಂತ ಹೇಳುವಂಥದ್ದು. ಅಂದರೆ ಈ ಭಾಗ ಏನಿದೆ, ಒಂದು ಭಾಗದಲ್ಲಿ ಭೂಕುಸಿತ ಆಗಿದೆ, ಅದು ಇನ್ನೂ ಭೂಕುಸಿತ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಮತ್ತು ಈ ಭಾಗದಲ್ಲಿ ಪಕ್ಕದಲ್ಲಿ ಏನು ಈಗ ತರಗತಿ ಆಗ್ತಾ ಇದೆ, ಅಲ್ಲಿಯೇ ಸಂಪೂರ್ಣವಾಗಿ ಬೇರೆ ಮೇಲ್ಭಾಗದಲ್ಲಿ ಒಂದು 2-3 ಕೊಠಡಿ ಮಾಡುವ ಮೂಲಕ ಅಲ್ಲಿ ತರಗತಿ ನಡೆಸಬಹುದು ಅಂತ ಹೇಳುವಂಥದ್ದು. ಒಟ್ಟಾರೆ ಹೇಳುವಂಥದ್ದು, ಈಗ ಇಲ್ಲಿ ಮಕ್ಕಳು ತುಂಬ ಇದ್ದಾರೆ, ಅದರಿಂದ ಒಂದು ಸುಸಜ್ಜಿತ ಶಾಲೆ ವ್ಯವಸ್ಥೆ ಇವರಿಗೆ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ತರ್ತಿರೋ ಗ್ರೌಂಡ್ ರಿಪೋರ್ಟ್ ಅನ್ನು ತೋರಿಸ್ತೇವೆ. ಮೊದಲನೇದಾಗಿ ಮಡಿಕೇರಿಯ ಸಂಪಾಜಿಯ ಕೊಯ್ನಾಡು ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಯ ಗತಿ ಹೇಳತ್ತಿರದಾಗಿದೆ. ಕಳೆದ ವರ್ಷ ಮಳೆ ಬಂದಾಗ ಇದೇ ಶಾಲೆ ಮೇಲೆ ಕುಸಿತ ಆಗಿತ್ತು, ಭೂಕುಸಿತ ಆಗಿತ್ತು, ಕಟ್ಟಡಗಳು ಬಿದ್ದಿತ್ತು. ಅದಾದ ನಂತರ ಸುಮಾರು 1 ವರ್ಷ ಕಳೆದಿದ್ರೂ ಕೂಡ ಅದೇ ಶಾಲೆಯ ಉಳಿದಿರುವಂಥ ಕೊಠಡಿಗಳಲ್ಲೇ 80 ವಿದ್ಯಾರ್ಥಿಗಳು ಆಟ ಪಾಠದ ಜೊತೆ ತಮ್ಮ ದಿನನಿತ್ಯವನ್ನು ಮುಂದೂಡ್ತಾ ಇದ್ದಾರೆ. ಅದರ ವರದಿ ನಮ್ಮ ಪ್ರತಿನಿಧಿ ತಂದಿದ್ದಾರೆ, ನೋಡ್ಕೊಂಬನ್ನಿ. ಕೊಡಗು ಜಿಲ್ಲೆಯ ಸಂಪಾಜೆ ಬಳಿಯ ಕೊಯನಾಡು ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ, ಇಲ್ಲಿ ಕಳೆದ ವರ್ಷ ಭಾರಿ ಪ್ರಮಾಣದ ಭೂಕುಸಿತವಾಗಿತ್ತು. ಶಾಲೆ ಸಂಪೂರ್ಣ ಕಟ್ಟಡ ಜಖಮಾಗಿತ್ತು. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಇದು ಕೊಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೋಡಿ, ಅಲ್ಲಿ ಕಾಣ್ತಾ ಇದೆ. ಕಳೆದ ವರ್ಷ ಸಂಪೂರ್ಣವಾಗಿ ಅಲ್ಲಿ ಮೇಲ್ಭಾಗದಿಂದ ಭೂಕುಸಿತವಾಗಿ ಶಾಲೆ ಸಂಪೂರ್ಣವಾಗಿ ಜಖಮಾಗಿತ್ತು. ಒಂದು ಮಕ್ಕಳಿಗೆ ಆ ದಿವಸ ಮಳೆಗೆ ರಜೆ ಇತ್ತು, ಅದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ನಂತರ ಉಳಿದಂಥ ಕಟ್ಟಡ ಏನಿದೆ, ಉಳಿದಂಥ ಕಟ್ಟಡದ ಒಂದು 4 ಕೋಣೆ ಕೊಠಡಿ ಇದೆ, ಅಲ್ಲಿ ಈಗ ತರಗತಿ ಮಾಡ್ತಿರುವಂಥದ್ದು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ LKG ಇಂದ 7ನೇ ತರಗತಿವರೆಗೆ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಉಳಿದಂಥ ಒಂದು 4 ಕೊಠಡಿ ಏನಿದೆ, 4 ಕೊಠಡಿಯಲ್ಲಿ ಅವರ ಮಕ್ಕಳನ್ನು ಕಂಬೈಂಡ್ ಆಗಿ 2-2, 3-3 ತರಗತಿಯನ್ನು ಕೂರಿಸಿ ಅಲ್ಲಿ ಅವರಿಗೆ ತರಗತಿಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ಬದಲಿ ಜಾಗ ಮಾಡಬೇಕಂತ ಹೇಳಿ ಸಾಕಷ್ಟು ವ್ಯವಸ್ಥೆ ಆಗ್ತಾ ಇದೆ, ಆದರೆ ಇದುವರೆಗೆ ಆಗಿಲ್ಲ. ಜಾಗದ ವಿವಾದ ಇದೆ, ಅದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಹೇಳುವಂಥದ್ದು. ಅದರಿಂದ ಇದುವರೆಗೆ ಕೂಡ ಹಣನೂ ಬಿಡುಗಡೆ ಆಗಿದೆ, ಜಾಗನೂ ಸಿಕ್ಕಿಲ್ಲ. ಅದರಿಂದ ಇದೇ ಜಾಗದಲ್ಲಿ ಪಾಠ ಮಾಡ್ತಿರುವಂಥದ್ದು. ಅಂದರೆ ಹೆಚ್ಚು ಮಳೆಯಾದಾಗ, ಈಗ ಆಲ್ಮೋಸ್ಟ್ ಆಗಿ ಕೊಡಗು ಜಿಲ್ಲೆಯಾದ್ಯಂತ ಮಕ್ಕಳಿಗೆ ರಜೆ ಇರುತ್ತೆ. ಮತ್ತು ಈ ಭಾಗದಲ್ಲಿ ಏನು ಹೆಚ್ಚು ಮಳೆ ಆಗುತ್ತೆ, ಹೆಚ್ಚು ಮಳೆಯಾದಾಗ ಅವರನ್ನು ಬದಲಿ ವ್ಯವಸ್ಥೆ ಅಂದರೆ ಪಕ್ಕದ ಸಂಪಾಜಲ್ಲಿ ಗಣಪತಿ ದೇವಾಲಯದ ಸಭಾಂಗಣದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚು ಮಳೆಯಾದಾಗ ಮಕ್ಕಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ, ಇಲ್ಲಾಂದರೆ ಇಲ್ಲೇ ಪಾಠ ಮಾಡುವಂಥದ್ದು. ಈಗ ನಮಗೆ ಇಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ ಈಗಲೂ ಕೂಡ ಇಲ್ಲಿ ಶಿಕ್ಷಕಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು, ಮುಖ್ಯ ಶಿಕ್ಷಕಿಯಿಂದ. ಅಂದರೆ ಕಷ್ಟ ಆಗ್ತಿದೆ, ಒಂದೇ ತರಗತಿಯಲ್ಲಿ, ಒಂದೇ ಕೊಠಡಿಯಲ್ಲಿ 4-5 ತರಗತಿ ನಡೆಸಲಿಕ್ಕೆ ಅಂತ ಹೇಳುವಂಥದ್ದು. ಅದರಿಂದ ಬದಲಿ ವ್ಯವಸ್ಥೆ ಆದರೆ ಅವರಿಗೆ ಉತ್ತಮ. ಸದ್ಯಕ್ಕೆ ಈಗ ಇಲ್ಲೇ ಇದ್ದಾರೆ. ಆದರೆ ಗ್ರಾಮಸ್ಥರು ಹೇಳುವಂಥದ್ದು ನಮಗೆ ಇಲ್ಲೇ ಶಾಲೆ ಇಲ್ಲೇ ಇರಬೇಕು ಅಂತ ಹೇಳುವಂಥದ್ದು. ಅಂದರೆ ಈ ಭಾಗ ಏನಿದೆ, ಒಂದು ಭಾಗದಲ್ಲಿ ಭೂಕುಸಿತ ಆಗಿದೆ, ಅದು ಇನ್ನೂ ಭೂಕುಸಿತ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಮತ್ತು ಈ ಭಾಗದಲ್ಲಿ ಪಕ್ಕದಲ್ಲಿ ಏನು ಈಗ ತರಗತಿ ಆಗ್ತಾ ಇದೆ, ಅಲ್ಲಿಯೇ ಸಂಪೂರ್ಣವಾಗಿ ಬೇರೆ ಮೇಲ್ಭಾಗದಲ್ಲಿ ಒಂದು 2-3 ಕೊಠಡಿ ಮಾಡುವ ಮೂಲಕ ಅಲ್ಲಿ ತರಗತಿ ನಡೆಸಬಹುದು ಅಂತ ಹೇಳುವಂಥದ್ದು. ಒಟ್ಟಾರೆ ಹೇಳುವಂಥದ್ದು, ಈಗ ಇಲ್ಲಿ ಮಕ್ಕಳು ತುಂಬ ಇದ್ದಾರೆ, ಅದರಿಂದ ಒಂದು ಸುಸಜ್ಜಿತ ಶಾಲೆ ವ್ಯವಸ್ಥೆ ಇವರಿಗೆ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ತರ್ತಿರೋ ಗ್ರೌಂಡ್ ರಿಪೋರ್ಟ್ ಅನ್ನು ತೋರಿಸ್ತೇವೆ. ಮೊದಲನೇದಾಗಿ ಮಡಿಕೇರಿಯ ಸಂಪಾಜಿಯ ಕೊಯ್ನಾಡು ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಯ ಗತಿ ಹೇಳತ್ತಿರದಾಗಿದೆ.